ನೋಡ್ರಿ ಇಲ್ಲಿ ಎ ಒಬ್ಬನ ಒಂದ್ ಕೆಲಸನ 14 ದಿನದಾಗ ಮುಗಿಸ್ತಾನ. ಅಂದ್ರೆ ಎ 14 ದಿನ ಕೊಟ್ರ ಅದೇ ಕೆಲಸನ ಬಿ ಒಬ್ಬನ 21 ಮುಗಿಸ್ತಾನ. ಇವೆರಡರದ್ದು LCM ಎಷ್ಟಾಗತ್ರಿ ಇಲ್ಲಿ 42 ಆಕತಿ. 14 ಮೂರ್ಲೆ 42 ಮತ್ತೊಂದ್ 2 42 ಆಕತಿ. ಎ ಮತ್ತು ಬಿ ಇಬ್ರು ಸೇರಿ 4 ದಿನ ಕೆಲಸ ಮಾಡ್ತಾನ. ಅಂದ್ರೆ ಎ ಪ್ಲಸ್ ಬಿ ಎಷ್ಟು ದಿನ 4 ಕೆಲಸ ಮಾಡ್ತಾರ. ಇಲ್ಲಿ ಎಷ್ಟಾಗತ್ರಿ ಎ ಪ್ಲಸ್ ಬಿ 3 + 2 × 4 5 × 4 ಆಕತಿ 20 ಆಕತಿ ವರ್ಕ್. ಅಂದ್ರ 4 ದಿನದ ವರ್ಕ್ ಇದು 20 ಆಕತಿ. ಅಂದ್ರ ಟೋಟಲ್ 42 -20 ಮಾಡಿದ್ರೆ ಎಷ್ಟು ಉಳಿತೈತಿ 22 ರಿಮೈನಿಂಗ್ ವರ್ಕ್ ಆಕತಿ. ಇದು ಈ ಕೆಲಸನ ಬಿ ಎಷ್ಟು ದಿನದಾಗ ಮುಗಿಸ್ತಾರ ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಬಿ ವರ್ಕ್ 22 ಅಪಾನ್ ಅವನ ಎಫಿಷಿಯನ್ಸಿ 2 ಐತಿ /2 ಮಾಡಿ 11 ದಿವಸ ಮುಗಿಸ್ತಾನ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆಕತಿ. ಇಲ್ಲಿ A/B ಎಷ್ಟು ಕೊಟ್ಟರ ಇಲ್ಲಿ 5:8 ಕೊಟ್ಟರ. B/C ಎಷ್ಟು ಕೊಟ್ಟರ ಇಲ್ಲಿ 11:13 ಕೊಟ್ಟರ. ನೋಡ್ರಿ ಇಲ್ಲಿ ಗ್ಯಾಪ್ ಇದ್ ಮಗ್ಲ ನಂಬರ್ ಎಷ್ಟು ಐತ್ರಿ 8 ಐತ್ರಿ ಅದನ್ನ ಬರ್ಕೋಬೇಕು. ಇಲ್ಲಿ ಗ್ಯಾಪ್ ಇದ್ ನಂಬರ್ ಮಗ್ಲ ಯಾವ್ದೈತ್ರಿ 11 ಐತಿ ಅದನ್ನ ಬರ್ಕೊಂಡ್ರಿ. ಮಲ್ಟಿಪ್ಲೈ ಮಾಡೋಣ್ರಿ 11 5 55 11 8 88 18 ಮೂರ್ಲೆ ಎಷ್ಟಾಗದ್ರಿ 104 ಆಕತಿ. ಇಲ್ಲಿ ಎ ವ್ಯಾಲ್ಯೂ ಕೊಟ್ರ 110 110 55 2 110 ಆಕತಿ. ನಮ್ಗ ಸಿ ಮೌಲ್ಯ ಕೇಳ್ಯಾರ. ಅಂದ್ರೆ ಸಿ 104 × 2 ಮಾಡಿದ್ರೆ ಎಷ್ಟು ಬರ್ತರಿ ಇಲ್ಲಿ 208 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ನೋಡ್ರಿ ಚೌಕದ ಬದಿ 20% ಹೆಚ್ಚಾದ್ರೆ ಪರಿಧಿ ಎಷ್ಟು % ಹೆಚ್ಚಾಗತ್ತೆ ಅಂತ ಕೇಳಿರ್ಲಿ. ನೋಡ್ರಿ ಚೌಕದ ಪರಿಧಿ ಫಾರ್ಮುಲಾ ಏನಿರ್ತೈತ್ರಿ 4 × A ಇರ್ತೈತಿ. ಅಂದ್ರ ಎ ಅಷ್ಟ ಒಂದ ವ್ಯಾಲ್ಯೂ ಇರ್ತೈತಿ. ಅಂದ್ರ ಒಂದು ಎ ವ್ಯಾಲ್ಯೂ 20% ಇರ್ತೈತಿ ಅಂದ್ರೆ ಬರೀ 20% ಅಷ್ಟೇ ಇರ್ತೈತಿ. ಅಂದ್ರೆ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಕತಿ. ಅಂದ್ರ ಏರಿಯಾ ಫಾರ್ಮುಲಾ A² ಇರ್ತೈತಿ. ಹಂಗಾಗಿ ಅದನ್ನ 20 + 20 + 20 × 20 ಮಾಡಿ ಮಾಡ್ತೈತಿ. ಅಂದ್ರೆ ಇಲ್ಲಿ 44% ಜಾಸ್ತಿ ಆಗತಿ. ಇಲ್ಲಿ ಬರೀ ಎ ಅಷ್ಟೇ ಇದ್ದಿದ್ದಕ್ಕ ಎಷ್ಟು ಜಾಸ್ತಿ ಕೊಟ್ಟಿರ್ತಾರ ಅದ ವ್ಯಾಲ್ಯೂ ಆಕತಿ. ಹಂಗಾಗಿ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗತಿ. ಫಾರ್ಮುಲಾ ಏನ್ ಬರ್ತರಿ ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ರೇಟ್ × ಟೈಮ್ / 100 ಆಕತಿ. SI ಎಷ್ಟು ಕೊಟ್ಟಾರ ಇಲ್ಲಿ 4704 ಕೊಟ್ಟಾರ. ಪ್ರಿನ್ಸಿಪಲ್ 9800 ಐತಿ. ಇಲ್ಲಿ ನಮ್ಗ ರೇಟ್ ಕಂಡು ಹಿಡಿ ಅಂದ್ರ ಟೈಮ್ 6 ಐತಿ /100 ಆಕತಿ. 0 0 ಕ್ಯಾನ್ಸಲ್ ಮಾಡೋಣ್ರಿ. ಇಲ್ಲಿ ಎಷ್ಟಾಗತ್ರಿ ಇಲ್ಲಿ 6 1 6 7 42 5 ಉಳಿತೈತಿ. 6 8 48 6 4 24 ಆಕತಿ. ಇಲ್ಲಿ 98 8 784 ಆಗತ್ರಿ. ಅಂದ್ರೆ R = 8% ಬರ್ತೈತಿ. ಅಂದ್ರ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ. ವಸ್ತುವಿನ ಮಾರಾಟ ದರ ಕೊಟ್ಟರ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟರ ಇಲ್ಲಿ 1333 ಕೊಟ್ಟರ. ಮತ್ತು ಖರೀದಿ ದರ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟರ ಇಲ್ಲಿ 2150 ಕೊಟ್ಟರ. ಲಾಸ್ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ಲಾಸ್ ನೋಡ್ರಿ ಇಲ್ಲಿ 2150 - 1333 ಆಕತಿ. ಅಂದ್ರೆ 817 ರೂಪಾಯಿ ಲಾಸ್ ಆಗತಿ. ನಾವು ಪರ್ಸೆಂಟೇಜ್ ಲಾಸ್ ಎಷ್ಟು ಆಗತ್ರಿ ಇಲ್ಲಿ 817 / 2150 × 100 ಆಕತಿ. 0 0 ಕ್ಯಾನ್ಸಲ್ ಆಕತಿ. ಇಲ್ಲಿ ಅಷ್ಟ್ರಿ 38% ಲಾಸ್ ಆಗತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತಿ. ಎಷ್ಟು ಕೊಟ್ಟಾರ 7:8 ಕೊಟ್ಟಾರ. ಆಮೇಲೆ B/C ಎಷ್ಟು ಕೊಟ್ಟಾರಿ 7:9 ಐತಿ. ಇಲ್ಲಿ ಖಾಲಿದ ಮಗ್ಲ ನಂಬರ್ ಯಾವ್ದೈತ್ರಿ 8 ಐತಿ 8 ಬರ್ಕೊಂಡ್ರಿ. ಇಲ್ಲಿ ಖಾಲಿದ ನಂಬರ್ ಯಾವ್ದೈತ್ರಿ 7 ಐತಿ ಮಗ್ಲ 7 7 49 7 8 56 8 9 72. ಅಂದ್ರೆ ಆಪ್ಷನ್ ಎಷ್ಟೈತ್ರಿ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಕತಿ. ಒಂದು ಕಂಪನಿಯಲ್ಲಿ ಇಂಜಿನಿಯರ್ ಸಂಖ್ಯೆ ಪ್ರತಿ 2 ವರ್ಷಕ್ಕೆ 2 ಪಟ್ಟು ಆಕತಿ ಅಂತಂದ್ರಲ್ಲಿ. ಅಂದ್ರ 1 ಇತ್ತು ಅಂದ್ರ 2 ವರ್ಷಕ್ಕೆ 2 ಅಂದ್ರ 2 ಆಕತಿ. ಅಂದ್ರೆ 2 ವರ್ಷ ಅದ 1024 ಪಟ್ಟು ಅಂದ್ರೆ ಎಷ್ಟು ಆಗ್ಬೇಕಂತ ಕೇಳಲಿ. 1 ಇದು 1024 ಪಟ್ಟು ಅಂದ್ರ 1 ಇದು 2:10 ಆಗ್ಬೇಕಂತಂದ್ರ ಇಲ್ಲಿ 1 ವ್ಯಾಲ್ಯೂ ಎಷ್ಟು ಕೊಟ್ಟರಿ ಪವರ್ 2 ಇಯರ್ಸ್ ಐತಿ. ಇಲ್ಲಿ ಪವರ್ 2 ಐತಿ × 2 ಮಾಡ್ಬೇಕು. ಅಂದ್ರ 20 ವರ್ಷ ಬರ್ತೈತಿ. ಅಂದ್ರೆ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಕತಿ. ಇಲ್ಲಿ ಕುರ್ಚಿ ಮತ್ತು ಮೇಜಿನ ವ್ಯಾಲ್ಯೂ ಕೊಟ್ಟರಿ ಮಾರ್ಕ್ ಪ್ರೈಸ್ 2:3 ಅಂತಂದು ನೋಡ್ರಿ. ಇಲ್ಲಿ ಮಾರ್ಕ್ ಪ್ರೈಸ್ ಚೇರ್ ಟೇಬಲ್ 2:3 ಆಕತಿ. ನಾವ್ ಇದನ್ನ 20:30 ಅಂದ್ರೆ ಎರಡು ಕಡೆ ಒಂದು 0 ಆಡ್ ಮಾಡೋಣ. ಇಲ್ಲಿ ಒಟ್ಟು ರಿಯಾಯಿತಿ ಎಷ್ಟು ಐತ್ರಿ 26%. ಇಲ್ಲಿ ಟೋಟಲ್ ವ್ಯಾಲ್ಯೂ 20 + 30 ಎಷ್ಟು ಆಗತ್ರಿ 56 ಆಕತಿ. ಅಂದ್ರೆ 26% ಟೋಟಲ್ ಡಿಸ್ಕೌಂಟ್ ಕೊಟ್ಟರೆ ಎಷ್ಟು ಆಗತ್ರಿ ಇಲ್ಲಿ 0 0 5 1 5 2 13. ಅಂದ್ರೆ ಟೋಟಲ್ 13 ರೂಪಾಯಿ ರಿಯಾಯಿತಿ ಆಗತಿ. ಇಲ್ಲಿ ಇದ್ರ ಕುರ್ಚಿಗೆ ಎಷ್ಟು ಕೊಡ್ತಾನ್ರಿ 20%, ಚೇರಿಗೆ 20% ಡಿಸ್ಕೌಂಟ್ ಕೊಟ್ಟರೆ ಎಷ್ಟು ಆಗತ್ರಿ ಇಲ್ಲಿ 20% ಅಂದ್ರೆ 20 × 20/100 ಮಾಡಿದ್ರೆ 4 ರೂಪಾಯಿ ಡಿಸ್ಕೌಂಟ್ ಕೊಡ್ತಾನೆ ಇಲ್ಲಿ ಚೇರಿಗೆ. ಅಂದ್ರೆ ಟೋಟಲ್ 13 ರೂಪಾಯಿ ಡಿಸ್ಕೌಂಟ್ ಐತಿ. ಅಂದ್ರೆ ಇಲ್ಲಿ ಕುರ್ಚಿಗೆ X% ಡಿಸ್ಕೌಂಟ್ ಎಷ್ಟು ಕೊಡ್ಬೇಕಂತ ಕೇಳ್ಯಾನ ಇಲ್ಲಿ
ಇಲ್ಲಿ 4 ಕೊಟ್ರೆ ಇಲ್ಲಿ 9 ಕೊಡ್ಬೇಕು ಅಂದ್ರೆ ಟೋಟಲ್ ಆಗಿ 13 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಇಲ್ಲಿ 9/30 ಇಂಟು 100 ಅಂದ್ರೆ ಟೇಬಲ್ ಇನ್ ಡಿಸ್ಕೌಂಟ್ 00 3 1 3 3 ಎಷ್ಟು ಬರ್ತೀರಿ ಇಲ್ಲಿ 30% ಡಿಸ್ಕೌಂಟ್ ಆಕತಿ ಅಂದ್ರೆ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಕತಿ. ಇಲ್ಲಿ ಋತು ವ್ಯಾಸ 15% ಜಾಸ್ತಿ ವಿಸ್ತರಣೆ ಎಷ್ಟಾಗತ್ತೆ ಅಂತ ಕೊಟ್ಟರೆ ಇಲ್ಲಿ ನೋಡ್ರಿ ಡಯಾಮೀಟರ್ ಜಾಸ್ತಿ ಆತಂದ್ರ ರೇಡಿಯಸ್ ಜಾಸ್ತಿ ಆಗುತ್ತೆ. ಹಂಗಾಗಿ ಇಲ್ಲಿ ಫಾರ್ಮುಲಾ ಏನಿರ್ತೈತಿ ರೀ ಏರಿಯಾ ಇಕ್ವಲ್ ಟು ಪೈ ಆರ್ ಸ್ಕ್ವೇರ್ ಇರ್ತೈತಿ. ನೋಡ್ರಿ ಆರ್ 2 ಸಲ ತಗೊಂಡಿರ್ತೈತಿ ಅಂದ್ರೆ 15 + 15 + 15 × 15 ಡಿವೈಡ್ ಬೈ 100 ಅಂದ್ರೆ ಫಾರ್ಮುಲಾ ಇಲ್ಲಿ a + b + a × b ಡಿವೈಡ್ ಬೈ 100 ಅಂದ್ರೆ ಇಲ್ಲಿ ಸಕ್ಸೆಸಿವ್ ಫಾರ್ಮುಲಾ ಯೂಸ್ ಮಾಡಿರ್ತೈತಿ. 15 + 15 30 15 × 15 225 ಅಪಾನ್ 100 30 + 2.25 ಅಂದ್ರೆ 32.25% ಬದಲಾಗತ್ತೆ ಅಂದ್ರೆ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಒಬ್ಬ ವ್ಯಕ್ತಿ 12 ಚೀಲ ಸಕ್ಕರೆ ಪ್ರತಿ ಚೀಲಕ್ಕೆ 12 ರೂಪಾಯಿ 1200 ಅಂತ ಕೊಟ್ಟಾರ. ನೋಡಿ 12 ಚೀಲದ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ ಒಂದು ಚೀಲಕ್ಕೆ 1200 ರೂಪಾಯಿ ಇಂಟು 12 ಮಾಡಿದ್ರೆ 14,400 ರೂಪಾಯಿ ಆಕತಿ. ಅದ 8 ಚೀಲಕ್ಕೆ ನೋಡ್ರಿ ಒಂದು ಚೀಲಕ್ಕೆ 15 ತೊಗೊಂತಾನ 8 ಚೀಲದ ಎಷ್ಟು ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ 1500 ಇಂಟು 8 ಮಾಡಿದ್ರೆ ಎಷ್ಟು ಬರ್ತರಿ ಇದ್ರದ್ದು 12,000 ಬರುತ್ತೆ. ಅದ ಒಳ್ಳೆ ಏನು ಮಾಡೇನ್ರಿ 10 ಚೀಲ ತೊಗೊಂತಾನ 10 ಚೀಲದ ಒಂದು ವ್ಯಾಲ್ಯೂ ಎಷ್ಟೈತ್ರಿ 2100 ಐತಿ ಇಂಟು 10 ಮಾಡಿದ್ರೆ 21,000 ಆಕೈತಿ. ನಮ್ಗೆ ಸರಾಸರಿ ದರ ಎಷ್ಟು ಅಂತಂದು ಕೇಳೋಣ. ಇಲ್ಲಿ ಎವರೇಜ್ ನೋಡ್ರಿ ಟೋಟಲ್ ರೊಕ್ಕ ಎಷ್ಟಾಗತ್ರಿ ಇಲ್ಲಿ 21,000 ಪ್ಲಸ್ 12,000 ಪ್ಲಸ್ 14,400 ಡಿವೈಡೆಡ್ ಬೈ ಒಂದ್ಯಾಕೆ 12 ಚೀಲ ಐತಿ 12 ಪ್ಲಸ್ 8 ಚೀಲ ಪ್ಲಸ್ 10 ಚೀಲ ಐತಿ ಎಷ್ಟಾಗತ್ರಿ ಇದು ಇದರ ಟೋಟಲ್ ವ್ಯಾಲ್ಯೂ 47,400 ಆಕತಿ. ಇದು ಡಿವೈಡೆಡ್ ಬೈ 30 ಆಕತಿ ಎಷ್ಟು ಬರ್ತೀರಿ ಇದು 1580 ಎವರೇಜ್ ಆಕತಿ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಕತಿ. ನೋಡ್ರಿ ಇಲ್ಲಿ ರೋಹಿತ್ 1188 ಕಿಲೋಮೀಟರ್ನ 22 ಪ್ರಯಾಣಿಸ್ತಾನೆ ಕೊಟ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ 1188 ಸ್ಪೀಡ್ ಕೇಳ್ಯಾರ ನಮ್ಗೆ ಟೈಮ್ 22 ಐತಿ. ಸ್ಪೀಡ್ ಇಸ್ ಈಕ್ವಲ್ ಟು 1188 22 ಆಗುತ್ತೆ. ಸ್ಪೀಡ್ ಎಷ್ಟು ಬರ್ತೀರಿ ಇಲ್ಲಿ 54 km/h ಬರುತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ. ನೋಡ್ರಿ ಇಲ್ಲಿ P/Q/R ವ್ಯಾಲ್ಯೂ ಎಷ್ಟು ಕೊಟ್ಟಂದ್ರೆ 5:3:6 ಕೊಟ್ಟನ. ನಮ್ಗೆ P/Q ವ್ಯಾಲ್ಯೂ ಕೇಳೋಣ ಅಂದ್ರೆ P ವ್ಯಾಲ್ಯೂ ರೇಷಿಯೋ ಎಷ್ಟೈತಿ ಇಲ್ಲಿ 5 ಐತಿ ಡಿವೈಡ್ ಬೈ Q ವ್ಯಾಲ್ಯೂ 3 ಐತಿ ರೇಷಿಯೋ Q ವ್ಯಾಲ್ಯೂ 3 R ವ್ಯಾಲ್ಯೂ 6 ಐತಿ ರೇಷಿಯೋ R ವ್ಯಾಲ್ಯೂ 6 P ವ್ಯಾಲ್ಯೂ 5 ಐತಿ 3 1 3 2 3 2 5 ಎಲ್ಸಿಎಂ ಎಷ್ಟಾಗತ್ರಿ ಇಲ್ಲಿ 30 ಆಕತಿ. ಇಲ್ಲಿ 3 10 30 2 15 30 5 6 30 ಆಕತಿ 10 5 50 ಇಲ್ಲಿ 15 ರೇಷಿಯೋ 6 6 36 50 ರೇಷಿಯೋ 15 ರೇಷಿಯೋ 36 ಬರ್ತೈತೆ ಅಂದ್ರೆ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಕತಿ. ರೋಹನ್ ಒಂದು ಟೇಬಲ್ 275 ರೂಪಾಯಿ ತೊಗೊಂತಾನ ಅಂದ್ರೆ ಸಿ ಪಿ ಎಷ್ಟಾಗುತ್ತೆ 275 ಆಕತಿ ಒಂದರದ 16 ಟೇಬಲ್ಗಳನ್ನ 5,660ಕ್ಕೆ ಮಾರ್ಯಾನ ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ 275 ಇಂಟು 16 ಟೇಬಲ್ ಇಂದ ಎಷ್ಟಾಗತ್ರಿ ಇಲ್ಲಿ 4,400 ಆಕತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತ್ರಿ ಇಲ್ಲಿ 5,060 ಆಕತಿ. ಪ್ರಾಫಿಟ್ ಎಷ್ಟಾಗತ್ರಿ ಇಲ್ಲಿ 5,060 ಮೈನಸ್ 4,400 ಮಾಡ್ಬೇಕು ಅಂದ್ರೆ 660 ರೂಪಾಯಿ ಪ್ರಾಫಿಟ್ ಆಕತಿ. ಪರ್ಸೆಂಟೇಜ್ ಪ್ರಾಫಿಟ್ 660 ಡಿವೈಡ್ ಕಾಸ್ಟ್ ಪ್ರೈಸ್ 4,400 ಇಂಟು 100 00 11 6 11 4 4 15 ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಇಲ್ಲಿ 15% ಆಗುತ್ತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಕತಿ. ಇಲ್ಲಿ ಎವರೇಜ್ ಸ್ಪೀಡ್ ಕೊಟ್ಟಾನ್ರಿ ನಮ್ಗೆ ಒಂದು ಸ್ಪೀಡ್ ವ್ಯಾಲ್ಯೂ ಕೊಟ್ಟು ಒಂದು ಸ್ಪೀಡ್ ವ್ಯಾಲ್ಯೂ ಕೇಳಾನ. ಇಲ್ಲಿ ಎವರೇಜ್ ಸ್ಪೀಡ್ ಫಾರ್ಮುಲಾ ನೋಡ್ರಿ 2 ಸ್ಪೀಡ್ 1 ಸ್ಪೀಡ್ 2 ಡಿವೈಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಆಕತಿ. ಎವರೇಜ್ ಸ್ಪೀಡ್ ಎಷ್ಟು ಕೊಟ್ಟಾನ್ರಿ ಇಲ್ಲಿ 12 m/s. ನಮ್ಗೆ 2 ಇಂಟು S1 ಎಷ್ಟೈತ್ರಿ ಇಲ್ಲಿ 10 S2 ಕಂಡುಹಿಡಿದ್ರಿ ಅಂದ್ರೆ ಎಕ್ಸ್ ಅಂತ ಕೊಟ್ಟರೆ ಎಕ್ಸ್ ತೊಗೊಂಡು S1 ಎಷ್ಟೈತ್ರಿ 10 ಪ್ಲಸ್ S2 ಎಕ್ಸ್ ಆಗುತ್ತೆ. ಇದು 2 1 2 6 2 3 2 5 ಇದು ಬಂದ್ರೆ 30 ಪ್ಲಸ್ 3x ಇಸ್ ಈಕ್ವಲ್ ಟು 5x ಆಕತಿ. 3x ಈಚೆ ಕಡೆ ಬಂದ್ರೆ 30 ಇಸ್ ಈಕ್ವಲ್ ಟು 5x ಮೈನಸ್ 3x ಆಕತಿ. 2x ಇಸ್ ಈಕ್ವಲ್ ಟು 30 ಆಕತಿ. x ಇಸ್ ಈಕ್ವಲ್ ಟು 15 m/s ಬರ್ತೈತಿ. ನಮಗೆ km/h ಕೇಳಿ ಇದನ್ನ x ಇಸ್ ಈಕ್ವಲ್ ಟು 15 ಇಂಟು km/h ಮಾಡಕ್ಕೆ 18/5 ಮಾಡ್ಬೇಕು ಇಂಟು 5 3 15 8 3 70 54 km/h ಆಕತಿ. ಅಂದ್ರೆ ಇಲ್ಲಿ ಎಷ್ಟೈತ್ರಿ ಆಪ್ಷನ್ ಎ ಕರೆಕ್ಟ್ ಆಕತಿ.
24 ವಿದ್ಯಾರ್ಥಿ ಸರಸವಾಗಿ ತೂಕ 30 kg ಐತಿ. 24 ಸ್ಟೂಡೆಂಟ್ ಎಷ್ಟಾಗತ್ತೆ ಇಲ್ಲಿ 24 × 30 ಮಾಡಿದ್ರೆ 720 kg ಆಗೈತಿ. ಶಿಕ್ಷಕರ ತೂಕ ಸೇರಿಸಿದ್ರೆ ತೂಕ ಎವರೇಜ್ 2 kg ಇರ್ತೈತಿ. ಅಂದ್ರೆ 24 ಸ್ಟೂಡೆಂಟ್ ಪ್ಲಸ್ ಟೀಚರ್ ಟೋಟಲ್ ಎಷ್ಟಕ್ಕರಿ 25 ಮಂದಿ ಅಕ್ಕಾರ. ಎವರೇಜ್ 2 kg ಇರುತ್ತೆ 32 ಆಕೈತಿ. ಅಂದ್ರೆ ಎಷ್ಟು ಬರ್ತಿರ್ಲಿ 800 kg ಆಕೈತಿ ಟೋಟಲ್. ನಮ್ಗೆ ಟೀಚರ್ ವೇಟ್ ಕೇಳ್ಯಾರ. ಸ್ಟೂಡೆಂಟ್ ವೇಟ್ ಇಲ್ಲಿ ಸ್ಟೂಡೆಂಟ್ ವೇಟ್ ಪ್ಲಸ್ ಟೀಚರ್ ವೇಟ್ 800 kg ಬಂದೈತಿ. ಇಲ್ಲಿ ಬರೀ ಸ್ಟೂಡೆಂಟ್ ವೇಟ್ 720 kg ಬಂದೈತಿ. ಮೈನಸ್ ಮಾಡಿದ್ರೆ ಟೀಚರ್ kg ಬರ್ತದೆ. ಅಂದ್ರೆ 80 kg ಬರ್ತದೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ನೋಡ್ರಿ ಚೌಕ ಆಗೋ ವೃತ್ತದ ಪರಿಧಿ ಒಂದೈತಿ. ಅಂದ್ರೆ ಚೌಕದ ಪರಿಧಿ = ವೃತ್ತದ ಪರಿಧಿ ಅಂತಂದು ಫಾರ್ಮುಲಾ ಇದರದ್ದು 4a = 2πr. ಇದರದ್ದು 2πr ಆಗೈತಿ. ವೃತ್ತದ ವಿಸ್ತೀರ್ಣ ಕೊಟ್ಟರೆ ಇಲ್ಲಿ ವಿಸ್ತೀರ್ಣ ಫಾರ್ಮುಲಾ ಏನಿರ್ತೈತಿ ಇಲ್ಲಿ πr² ಇರ್ತೈತಿ. 1386 = 22/7 × r² ಆಕೈತಿ. 22 ಎಷ್ಟು ಲೇಯರ್ ಇದೆ 63 ಆಕೈತಿ. r² = 63 × 7 ಆಕೈತಿ. ನೋಡ್ರಿ ಇದು 63ನ 7 × 9 × 7 ಮಾಡೋಣ. r² ಐತಿ ಇಲ್ಲಿ ಈ 1 7 ಬರ್ತೈತಿ. ಇಲ್ಲಿ 9ರ ಸ್ಕ್ವೇರ್ ರೂಟ್ ತೆಗೆದ್ರೆ 3 ಬರ್ತೈತಿ. r ವ್ಯಾಲ್ಯೂ 21 ಸೆಂಟಿಮೀಟರ್ ಬರ್ತೈತಿ. ನಮಗೆ a ವ್ಯಾಲ್ಯೂ ಕಂಡು ಹಿಡಿಬೇಕ್ರಿ ಇಲ್ಲಿ. ಅಂದ್ರೆ 2πr 4a = 2πr ಐತಿ. 4a = 2 × 22/7 × 21. 7 1 7 3 21 2 2 2 1 2 1 2 11. a ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 33 ಬಂತು. ನಮ್ಗೆ ಚೌಕದ ವಿಸ್ತೀರ್ಣ ಕೇಳ್ಯಾರ. ಎಷ್ಟಾಗತ್ತೆ ಚೌಕದ ವಿಸ್ತೀರ್ಣ ಫಾರ್ಮುಲಾ a² ಇರ್ತೈತಿ. ಅಂದ್ರೆ 33 ಸ್ಕ್ವೇರ್ ಆಗತ್ತೆ 1089 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ. ಓಕೆನಾ. 2ರಿಂದ ಭಾಗಿಸುವ ಬದಲು 2ರಿಂದ ಗುಣಿಸ್ತಾನ. ನೋಡ್ರಿ ನಂಬರ್ ಅದನ್ನ x ಅಂತ ತೊಗೊಂಡು ಇಲ್ಲಿ ಭಾಗಿಸ್ಬೇಕಿತ್ರಿ ಕರೆಕ್ಟ್ ಸರಿಯಾಗಿ. ಅಂದ್ರೆ ಮಾಡುದು x/2 ಮಾಡ್ಬೇಕಿತ್ತು. ತಪ್ಪಾಗಿ ಅದನ್ನ ಏನ್ ಮಾಡ್ತಾನ ಗುಣಿಸ್ತಾನ. ಅಂದ್ರೆ 2x ಆಗೈತಿ. ಎಷ್ಟು ಪರ್ಸೆಂಟ್ ಬದಲಾಗತ್ತೆ ಅಂತ ಕೇಳ್ಯಾರ. ಅಂದ್ರೆ 2x / x/2 × 100. ಇಲ್ಲಿ x ಕ್ಯಾನ್ಸಲ್ ಆಕೈತಿ. 2 ಮೇಲೆ ಹೋಗುತ್ತೆ 4 × 100 ಆಕೈತಿ. ಅಂದ್ರೆ 400% ಬದಲಾಗೈತಿ. ಅಂದ್ರೆ ಎಷ್ಟೈತಿ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಕೈತಿ. p ಮತ್ತು q ಒಟ್ಟಿಗೆ ಒಂದು ಕೆಲಸ 105 ದಿಂದ ಮುಗಿಸ್ತಾರ. ಅಂದ್ರೆ p + q = 105. ಆಮೇಲೆ q + r ಅದೇ ಕೆಲಸನ ಎಷ್ಟು ದಿನ ಮುಗಿಸ್ತಾರ 90 ದಿನಾಗ. ಮತ್ತೆ p + r ಎಷ್ಟು ದಿನ ಮುಗಿಸ್ತಾರ 126. ಟೋಟಲ್ LCM ಎಷ್ಟಾಗತ್ತೆ ಇದ್ರದ್ದು 630 ಆಗೈತಿ. 105 6 630 ಎಷ್ಟು 97 630 126 630 ಆಗೈತಿ. ಇಲ್ಲಿ ನೋಡ್ರಿ p 2 ಸಲ q 2 ಸಲ r 2 ಸಲ ಐತಿ. ಅಂದ್ರೆ 2 + p + q + r ಮಾಡೋಣ = ಟೋಟಲ್ ಎಷ್ಟಾಗತ್ತೆ ಇರೋದು 12 18 ಬರ್ತೈತಿ. ಈ 2 29 ಅಂದ್ರೆ p + q + r 3 ಮಂದಿದ ಎಫಿಷಿಯನ್ಸಿ ಸೇರಿಸಿದ್ರೆ ಎಷ್ಟಾಗತ್ತೆ 9 ಆಗೈತಿ. ನಮ್ಗೆ ಉಷ್ಟ್ರು ಒಟ್ಟಿಗೆ ಕೂಡಿ ಎಷ್ಟು ದಿನ ಮುಗಿಸ್ತಾರ ಅಂತ ಕೇಳ್ಯಾರ ಇಲ್ಲಿ. ಅಂದ್ರೆ ಡೇಸ್ = 630 ಟೋಟಲ್ ವರ್ಕ್ / 3 ಮಂದಿ ಎಫಿಷಿಯನ್ಸಿ 9 ಐತಿ. 9 7 63 70 ದಿವಸ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕೈತಿ. ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೋರಿ, ಶೇರ್ ಮಾಡ್ರಿ, ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ.